ಹೌದು ವಿನೋದ್ ರಾಜ್ ಅದ್ ಯಾರು ಮಾಡಿದಾರೆ ಅವ್ರ ಹತ್ರ ಸ್ವಲ್ಪ ಹೇಳಿ ದಯವಿಟ್ಟು ನೀವು ಇಲ್ಲ, ಓನರ್ ಇಲ್ಲ. ಆಗಿದ್ರೆ ಗೊತ್ತಾಯ್ತು, ಗೊತ್ತಾಯ್ತು, ಮಾಡಬಾರ್ದು. ನೀವು ಏನಕ್ಕೆ ಅಂದ್ರೆ ಒಂದ್ ಹೇಳ್ತೀನಿ ಕೇಳಿ. ಏನಕ್ಕೆ ಅಂದ್ರೆ ಇವಾಗ ನಿಮ್ಮ ಹೆಸರೇನ್ ಸರ್? ನಿಮ್ಮ ಹೆಸರೇನ್ ಹೇಳಿ ಒಂದ್ ನಿಮಿಷ. ಅಲ್ಲ ಮುರಳಿ ಅಂತ ಮುರಳಿ ಅವ್ರ ನೀವ್ ನಾನು ಏನ್ ಹೇಳ್ತಿದ್ದೀರಿ ಅನ್ನೋದು ನನಗೆ ಅರ್ಥ ಆಯ್ತು. ಆಕ್ಚುಲಿ ನಾನು ಕೂಡ ಅದನ್ನೇ ಹೇಳ್ತೀನಿ. ಅದು ಬೈ ಮಿಸ್ ಆಗಿ ಬಂದಿರ್ತದ ಅಷ್ಟೇ. ಅಲ್ಲ ಇವಾಗ ಹೋದ್ ಲಾಸ್ಟ್ ಮಂತ್ ಅಲ್ಲಿ ಒಬ್ರು ಇದೇ ತರ ತಪ್ಪು ಮಾಡಿದ್ರು. ಅವ್ರಿಗೂ ಬೈದು ನಿಮ್ಗೆ ನೋಡ್ಬೇಕಾ, ಅದನ್ನ ಲಿಂಕ್ ಕಳ್ಸಿಕೊಡ್ತೀನಿ ನೋಡಿ ನಿಮ್ಗೆ. ಬೈದು ಚೇಂಜ್ ಮಾಡಿಸ್ದೆ. ಅಲ್ಲ ಪ್ರತಿಯೊಬ್ಬರಿಗೂ ನಾವು ವಿನೋದ್ ರಾಜ್ ಯಾರು, ವಿನೋದ್ ಭಾಗವತರ್ ಹಾಕಿ ಅವ್ರ ಹೆಸರು, ಅವ್ರ ಐಡಿ ಕಾರ್ಡ್, ಆಧಾರ್ ಕಾರ್ಡ್, ನಿಮ್ಗೆ ಇನ್ನೊಂದು ಸೊಲ್ಯೂಷನ್ ಕೊಡ್ತೀನಿ. ಅಲ್ಲ ಒಂದ್ ನಿಮಿಷ ಹೇಳ್ಬಿಟ್ಟು ಕೇಳಿ. ನನಗೆ ನೀವ್ ಹೇಳೋದು ನಿಮ್ಮ ಫೀಲಿಂಗು ನನಗೆ ಅರ್ಥ ಆಗ್ತದೆ. ಯಾಕಂದ್ರೆ ನಾನು ಕೂಡ ಅದೇ ಮಾತಾಡೋನು. ಸೊ ನೀವು ನನಗೆ ನೆನಪಿಸಿದ್ದು ತುಂಬಾ ಒಳ್ಳೇದಾಯ್ತು. ಆಕ್ಚುಲಿ ಅದನ್ನ ಹಾಗೆ ಬಿಟ್ಬಿಟ್ಟಿದ್ರೆ ಇನ್ನೊಂದಷ್ಟು ಜನಕ್ಕೆ ಅದು ರೀಚ್ ಆಗ್ಬಿಟ್ಟಿರೋದು. ನಾನು ಇಮಿಡಿಯೇಟ್ ಆಗಿ ಅದನ್ನ ಬ್ಲಾಕ್ ಮಾಡಿಸಿ ಅದು ನೇಮ್ ಅನ್ನ ಕಟ್ ಮಾಡಿಸ್ತೇನೆ. ನೇಮ್ ಚೇಂಜ್ ಮಾಡಿಸಿ ಅವ್ರಿಗೆ ಯಾರು ಮಾಡಿದಾನೆ ಅವ್ರು ಸ್ವಲ್ಪ ಮುಟಾಳ್ರ ಹತ್ರ ಮಾಡೋರು ಬುದ್ಧಿ ಹೇಳಿ. ಯಾರು ಹಾಕಿರ್ತಾರೆ ಅವ್ರ ಎಡಿಟಿಂಗ್ ಅವ್ರಿಗೆ ಹೇಳಿ. ಅವ್ರ ಅಪ್ಪನ ಹೆಸರು ಮಾತ್ರನೇ ಹಾಕ್ಬೇಕಾಗುತ್ತೆ ಅಲ್ಲಿ. ವಿನೋದ್ ಭಾಗವತರ್ ಇವಾಗ ಯಾರೋ ಎಡಿಟಿಂಗ್ ಹಾಕಿರೋ ಅವ್ನ ಜೊತೆಗೆ ಬೇರೆಯವ್ರ ಹೆಸರು ಹಾಕ್ಬಿಟ್ರ ಅಂದ್ರೆ ಅವ್ರ ಒಪ್ಪಂತಾರ ಅದನ್ನ. ಅಭಿಮಾನಿಗಳಿಗೆ ಎಷ್ಟು ನೋವಾಗುತ್ತೆ ಅರ್ಥ ಮಾಡ್ಕೊಳ್ಳಿ. ಇಲ್ಲೆಲ್ಲ ನೋಡಿ ಇವಾಗೆಲ್ಲ ಮೊನ್ನೆ ವಿನೋದ್ ಶೆಟ್ಟಿ ಅನ್ನೋ ಬೋಳಿ ಮಗ ಒಬ್ಬ ಅದೇ ಮಾತಾಡವ್ನೆ. ವಿನೋದ್ ರಾಜ್ ಮೋಸ ಮಾಡಿದ್ದು ಹಂಗೆ ಹಂಗೆ ಅಂತ. ಇದೆಲ್ಲ ಪ್ರತಿಯೊಬ್ರು ಈ ತರ ತಪ್ಪು ಮಾಡೋದ್ರಿಂದಾನೇ ಬೇರೆಯವ್ರ ತಪ್ಪು ಮೆಸೇಜ್ ಹೋಗೋದು. ಇವ್ರ ನಾನು ನೀವ್ ಹೇಳಿದ್ದು ತುಂಬಾ ಒಳ್ಳೇದಾಯ್ತು. ನಾನು ಇಮಿಡಿಯೇಟ್ ಆ ವಿಡಿಯೋನ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿ ಅದನ್ನ ಬಳಸೋದಕ್ಕೆ ಹೋಗಲ್ಲ. ಈಗ ಆಲ್ರೆಡಿ ಹೋಗಿರೋದ್ರಿಂದ ಇದನ್ನ ಡಿಲೀಟ್ ಮಾಡ್ತೀನಿ. ಚೇಂಜ್ ಮಾಡೋದು ಬೇಡ. ಇಲ್ಲ ಹೆಸರು ಚೇಂಜ್ ಮಾಡಿ ವಿನೋದ್ ಭಾಗವತರ್ ಅಂತ ಹಾಕಿ ದಯವಿಟ್ಟು. ಅದ್ರಲ್ಲೇನು ಬೇರೆ ಏನು ಅಣ್ಣವ್ರ ಬಗ್ಗೆ ಮಾತಾಡಿರೋದೇನು ಇಲ್ಲ ಅದ್ರಲ್ಲಿ. ಬಟ್ ವಿನೋದ್ ರಾಜ್ಕುಮಾರ್ ಅಂತ ಹೆಸರು ಹಾಕಿದೆಲ್ಲ ಚೇಂಜ್ ಮಾಡಿ ವಿನೋದ್ ಭಾಗವತರ್ ಅಂತ ಹಾಕಿ ಹೇಳಿ. ಅವ್ರು ಯಾರು ಎಡಿಟರ್ ಮಾಡಿದಾರೆ ಅವ್ರ ಗಮನಕ್ಕೆ ತಗೊಂಡು ದಯವಿಟ್ಟು ನೀವು ಹೇಳ್ತೀನಿ. ಥ್ಯಾಂಕ್ ಯು. ಚೇಂಜ್ ಮಾಡಿ ನನ್ಗೆ ಲಿಂಕ್ ಕಳ್ಸಿಕೊಡಿ ಸರ್ ದಯವಿಟ್ಟು ಅದನ್ನ ಫಸ್ಟ್. ಮಾಡೋಣ. ನೀವ್ ಹೇಳಿದ್ ನನಗೆ ಒಳ್ಳೇದಾಯ್ತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್.